ಕಾನ್ಸೋಲೇಷನ್ ವಿನ್ ಫಾರ್ RR ಅಗೇನ್ಸ್ಟ್ ಚೆನ್ನೈ ಇನ್ ಡೆಲ್ಲಿ. ನಿನ್ನೆ ರಾಜಸ್ಥಾನ್ ರಾಯಲ್ಸ್ ಟಾಸ್ ವಿನ್ ಆಗ್ಬಿಟ್ಟು ಬೌಲಿಂಗ್ ತಗೊಂಡ್ರು ಅಂಡ್ ಸ್ಟಾರ್ಟಿಂಗ್ ಅಲ್ಲಿ ಕಾನ್ವೆ ಈ ಪ್ಲೇಡ್ ಫ್ಯೂ ಶಾರ್ಟ್ಸ್ ಅಂಡ್ ಈ ಗಾಟ್ 2 ಬೌಂಡ್ರೀಸ್, ಬಟ್ ಅವನು ಯುದ್ವೀರ್ ಸಿಂಗಿಗೆ ಔಟ್ ಆಗ್ತಾನೆ. ಆಮೇಲೆ ಅದೇ ಓವರ್ ಅಲ್ಲಿ ಉರ್ವಿಲ್ ಪಟೇಲ್ ಕೂಡ ಔಟ್ ಆಗ್ತಾನೆ. ನಿನ್ನೆ ಇಟ್ ವಾಸ್ ಎ ಫೇಲಿಯರ್ ಫಾರ್ ಉರ್ವಿಲ್ ಪಟೇಲ್, ಡಕ್ಔಟ್ ಆದ. ಬಟ್ ಆಯುಷ್ ಮಾತ್ರ ವಾಸ್ ಅನ್ಫೇಸ್ಡ್ ಅಂಡ್ ಅವನು ಫಿಯರ್ಲೆಸ್ ಬ್ಯಾಟಿಂಗ್ ಆಡ್ದ ಅಂತ ಹೇಳ್ಬೇಕು. 4s 6 ಎಲ್ಲ ಆರಾಮ್ಸೆ ಹೊಡಿತಿದ್ದ. 1 6 ಹೊಡಿತಾನೆ ಅಂಡ್ 4s ಪ್ಲೆಂಟಿ ಹೊಡಿತಾನೆ ಅಂತ ಹೇಳ್ಬೇಕು. ಯಾವ್ದೇ ಬೌಲರ್ ಆದ್ರೂ ಅವನು ಎದುರುಕೊಳ್ಳದೆ ನೀಟಾಗಿ ಸ್ಟ್ರೈಕ್ ಮಾಡ್ತಿದ್ದ. ಎಸ್ಪೆಷಲಿ ಯುದ್ವೀರ್ ಸಿಂಗ್ಗೆ 1 ಓವರ್ ಅಲ್ಲಿ ಫ್ಲರಿ ಆಫ್ ಬೌಂಡ್ರೀಸ್ ಹೊಡೆದ ಅಂತ ಹೇಳ್ಬೇಕು. ಅಂಡ್ ಆಯುಷ್ ಮಾತ್ರ ವಾಸ್ ಆನ್ ಕೋರ್ಸ್ ಟು ಗೆಟ್ 50, ಬಟ್ ಅವ್ನು ತುಷಾರ್ ದೇಶಪಾಂಡೆಗೆ ಔಟ್ ಆಗ್ತಾನೆ. ಅದಾದ್ಮೇಲೆ ಅಶ್ವಿನ್ ಬರ್ತಾನೆ ಅಂಡ್ ಅಶ್ವಿನ್ ಕೂಡ 1 4 1 6 ಹೊಡಿತಾನೆ, ಬಟ್ ಅವನು ಕೂಡ ಅಸರಂಗ ಔಟ್ ಆಗ್ತಾನೆ. ಆಮೇಲೆ ಯುದ್ವೀರ್ ಸಿಂಗಿಗೆ ರವೀಂದ್ರ ಜಡೇಜಾ ವಿಕೆಟ್ ಸಿಗುತ್ತೆ. ಸೊ ಹೀಪ್ಸ್ ಆಫ್ ವಿಕೆಟ್ಸ್ ಕಂಟಿನ್ಯೂಸ್ ಆಗಿ ಬೀಳ್ತಾ ಹೋಯ್ತು CSKಗೆ. ಬಟ್ ಡಿವಾಲ್ಡ್ ಬ್ರೆವಿಸ್ ಆಮೇಲೆ ಶಿವಮ್ ದುಬೆ ಸಮ್ ಸಾರ್ಟ್ ಆಫ್ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ತಾರೆ. ಅದರಲ್ಲಿ ಡಿವಾಲ್ಡ್ ಬ್ರೆವಿಸ್ ಅಗ್ರೆಸರ್ ಆಗಿ ಆಡ್ತಾನೆ ಅಂಡ್ ಅವನು ಹಸರಂಗಾಗಿರ್ಲಿ ಮಪಾಕಾಗಿರ್ಲಿ ಟೈಮ್ ಮಾಡ್ಕೊಂಡು ಬೌಂಡ್ರೀಸ್ ಹೊಡಿತಿದ್ದ ಅಂಡ್ ಯು ವಾಸ್ ಸ್ಟ್ರೈಕಿಂಗ್ ಇಟ್ ರಿಯಲಿ ವೆಲ್ ಅಂತ ಹೇಳ್ಬೇಕು. ಎಲ್ಲ ಮಿಡಲ್ ಆಫ್ ದ ಬ್ಯಾಟ್ ಬೀಳ್ತಿತ್ತು ಅಂಡ್ ಈ ಗಾಟ್ ಫ್ಯೂ ಬೌಂಡ್ರೀಸ್. ಬಟ್ ಅವನು ಆಕಾಶ್ ಮಧ್ವಾಲ್ಗೆ ಇನ್ಸೈಡ್ ಎಡ್ಜ್ ಆಗಿ ಬೋಲ್ಡ್ ಆಗ್ತಾನೆ ಅಂಡ್ ಆಮೇಲೆ ಧೋನಿ ಬರ್ತಾನೆ. ಸೊ ಅವಾಗ ಶಿವಮ್ ದುಬೆ ಈ ಟುಕ್ ಆನ್ ದ ರಿಸ್ಕ್ ಅಂಡ್ ಈ ಸ್ಕೋರ್ 2 4s and 2 6s, ಬಟ್ 39 runs of 32 balls ಏನೋ ಹೊಡಿತಾನೆ. ಈ ವಾಸ್ ಎ ಬಿಟ್ ಸ್ಟ್ರಗ್ಲಿಂಗ್ ಟು. ಅಂಡ್ ಈ ಕಡೆ ಧೋನಿ 1 6 ಹೊಡೆದ್ರು ಈ ವಾಸ್ ವೆರಿ ವೆರಿ ಸ್ಟ್ರಗ್ಲಿಂಗ್ ಅಂಡ್ ಅವನು ಕೂಡ ಔಟ್ ಆಗ್ತಾನೆ. ಆಕಾಶ್ ಮಧ್ವಾಲಿ ವಿಕೆಟ್ ಸಿಗತ್ತೆ ಅಂಡ್ ಒನ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಮೋರ್ ದೆನ್ 200 runs ಆರಾಮ್ಸೆ ಹೊಡೆಯೋ ತರ ಇತ್ತು CSK. ಬಟ್ ಅಗೇನ್ ಡೆತ್ ಓವರ್ಸ್ ಅಲ್ಲಿ ಆಮೇಲೆ ಮಿಡಲ್ ಓವರ್ಸ್ ಅಲ್ಲಿ ದೇ ಲಾಸ್ಟ್ ದ ಟಚ್ ಅಂತ ಹೇಳ್ಬೇಕು. ಎಸ್ಪೆಷಲಿ ಲಾಸ್ಟ್ 3-4 overs ರಾಜಸ್ಥಾನ್ ರಾಯಲ್ಸ್ ಬೌಲರ್ಸ್ ಎಸ್ಪೆಷಲಿ ಆಕಾಶ್ ಮಧ್ವಾಲ್ ಅಂಡ್ ತುಷಾರ್ ದೇಶಪಾಂಡೆ ಅವರು ಚೆನ್ನಾಗಿ ಹಿಡಿತದಲ್ಲಿ ಇಟ್ಕೊಂಡ್ರು ಅಂತ ಹೇಳ್ಬೇಕು. 1 ಬೌಂಡ್ರಿ ಏನೋ ಬಂತಷ್ಟೇ ಲಾಸ್ಟ್ 3-4 overs ಅಲ್ಲಿ. ಸೊ ಅದರಲ್ಲೇ ಗೊತ್ತಾಗದೆ ರಾಜಸ್ಥಾನ್ ರಾಯಲ್ಸ್ ಇಂಪ್ರೂವ್ಡ್ ದೇರ್ ಬೌಲಿಂಗ್ ಎಸ್ಟರ್ಡೇ ಅಂಡ್ CSK could only get 188 or something and ರಾಜಸ್ಥಾನ್ ರಾಯಲ್ಸ್ ಬೌಲ್ಡ್ ರಿಯಲಿ ವೆಲ್ ಅಂಡ್ ಹಸರಂಗ 1 ವಿಕೆಟ್ ಸಿಗತ್ತೆ ಅಶ್ವಿನ್ದು. ಆಮೇಲೆ ಯುದ್ವೀರ್ ಸಿಂಗಿಗೆ 3 ವಿಕೆಟ್ ಸಿಗತ್ತೆ ಅಂಡ್ ಇವನ್ ಆಕಾಶ್ ಮಧ್ವಾಲು ವೆರಿ ವೆರಿ ಎಕನಾಮಿಕಲ್ ಸ್ಪೆಲ್, ಅವನಿಗೆ ಕೂಡ 3 ವಿಕೆಟ್ ಸಿಗತ್ತೆ ಅಂಡ್ ತುಷಾರ್ ದೇಶಪಾಂಡೆಗೆ 1 ವಿಕೆಟ್ ಸಿಗತ್ತೆ. ಅಂಡ್ ರಾಜಸ್ಥಾನ್ ರಾಯಲ್ಸ್ ಬ್ಯಾಟಿಂಗ್ ಅಲ್ಲಿ ಯಶಸ್ವಿ ಜೈಸ್ವಾಲ್ ಸ್ಟಾರ್ಟೆಡ್ ಆಫ್ ವಿತ್ ಅ ಫ್ಲರಿ ಆಫ್ ಬೌಂಡ್ರೀಸ್. ಎಸ್ಪೆಷಲಿ ಖಲೀಲ್ ಅಹ್ಮದ್ಗೆ ಆಮೇಲೆ ಅಂಶುಲ್ ಕಂಬೋಜ್ಗೆ ಈ ಟುಕ್ ಆನ್ ದ ರಿಸ್ಕ್ ಅಂಡ್ ಈ ಗಾಟ್ ದ ರಿವಾರ್ಡ್ಸ್ ಅಂತ ಹೇಳ್ಬೇಕು. ನೀಟಾಗಿ ಸ್ಟ್ರೈಕ್ ಮಾಡ್ತಿದ್ದ, ಬಟ್ ಅಂಶುಲ್ ಕಂಬೋಜ್ಗೆ ಅವನು ಕ್ಲೀನ್ ಬೋಲ್ಡ್ ಆಗ್ತಾನೆ. ವೈಭವ್ ಸೂರ್ಯವಂಶಿ ಸೆಕೆಂಡ್ ಫಿಡಲ್ ಆಗಿ ಆಡ್ತಿದ್ದವನು, ಅವನು ಸ್ಯಾಮ್ಸನ್ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ತಾರೆ ಅಂಡ್ ಕ್ಲೀನ್ ಆಗಿ ಮಾತಾಡ್ಕೊಂಡು ಆಡ್ದಂಗಿತ್ತು. ಯಾರು ಯಾವ ಬೌಲರ್ನ ಟೇಕ್ ಆನ್ ಮಾಡಬೇಕು ಅನ್ನೋದು ನೀಟಾಗಿ ಮಾತಾಡ್ಕೊಂಡು ದೇ ವರ್ ಪ್ಲೇಯಿಂಗ್ ರಿಯಲಿ ವೆಲ್. ಅಂಡ್ ವೈಭವ್ ಸೂರ್ಯವಂಶಿ ಈ ವಾಸ್ ಏನಂತೀರಾ ಪವರ್ ಪ್ಲೇ ಮುಗಿಯೋಷ್ಟರಲ್ಲಿ 11 runs ಏನೋ ಹೊಡೆದಿದ್ದ. ಬಟ್ ಅದಾದ್ಮೇಲೆ ಅವನು ಅವ್ನ ರೆಸ್ಪಾನ್ಸಿಬಿಲಿಟಿನ ಶೋಲ್ಡರ್ ಮೇಲೆ ತಗೊಂಡು ಈ ಪ್ಲೇಡ್ ಫ್ಯೂ ಶಾರ್ಟ್ಸ್ ಅಂಡ್ ಇಟ್ ವಾಸ್ ಐ ಕ್ಯಾಚಿಂಗ್ ಅಂತ ಹೇಳ್ಬೇಕು. ಎಸ್ಪೆಷಲಿ ನೂರ್ ಅಹ್ಮದ್ಗೆ ನಿಜವಾಗ್ಲೂ ಹೇಳ್ತೀನಿ, ಆ ಶಾರ್ಟ್ಸ್ ರಿಮೈಂಡೆಡ್ ಮೀ ಆಫ್ ಯುವಿ. ಅಷ್ಟು ಚೆನ್ನಾಗಿ ಶಾರ್ಟ್ಸ್ ಹೊಡಿತಿದ್ದ ವೈಭವ್ ಸೂರ್ಯವಂಶಿ. ಅಂಡ್ ಇವನ್ ಅಶ್ವಿನ್ ಈ ಟುಕ್ ಆನ್ ರಿಯಲಿ ವೆಲ್, 2 6 ಏನೋ ಹೊಡಿತಾನೆ ಅಂಡ್ ಈ ಗೆಟ್ಸ್ ಟು ಎ ವೆಲ್ ಡಿಸರ್ವ್ಡ್ 50. ಅಂಡ್ ಈ ಕಡೆ ಸ್ಯಾಮ್ಸನ್ ಕೂಡ ಅಷ್ಟೇ, ಈ ಟುಕ್ ಆನ್ ಅಶ್ವಿನ್ ರಿಯಲಿ ವೆಲ್ ಅಂಡ್ ಈ ಗೆಟ್ಸ್ ಸಮ್ ರನ್ಸ್ ಆನ್ ದ ಬೋರ್ಡ್. ಬಟ್ ಇಬ್ರು ಒಂದೇ ಓವರ್ ಅಲ್ಲಿ ಔಟ್ ಆಗ್ತಾರೆ. ಅಶ್ವಿನ್ಗೆ ವಿಕೆಟ್ ಸಿಗತ್ತೆ. 100 runs ಪಾರ್ಟ್ನರ್ಶಿಪ್ ಇಂದ 2 runs ವಂಚಿತರ ಆಗ್ತಾರೆ. ಬಟ್ ಆಲ್ಮೋಸ್ಟ್ ಒಂಥರ ದಡ ಸೇರ್ಸಿರೋ ತರನೇ ಇತ್ತು. ಬಟ್ ಗಿವನ್ ದ ರೆಕಾರ್ಡ್ ಆಫ್ ರಾಜಸ್ಥಾನ್ ರಾಯಲ್ಸ್ ಇನ್ ಚೇಸಿಂಗ್ ಏನ್ ಬೇಕಾದ್ರೂ ಆಗ್ಬೋದಾಗಿತ್ತು. ಬಟ್ ಧ್ರುವ್ ಜುರೇಲ್ ಕೇಮ್ ಇನ್, ಈ ಪ್ಲೇಡ್ ಆನ್ ಎ ಪಾಸಿಟಿವ್ ನೋಟ್ ಅಂಡ್ ಕ್ವಿಕ್ ಫೈರ್ ಕ್ಯಾಮಿಯೋ ಆಡ್ತಾನೆ ಅಂತ ಹೇಳ್ಬೇಕು. 12 balls 31 runs ಏನೋ ಹೊಡಿತಾನೆ. ಅವ್ನು ಜಡೇಜಾಗೂ ಚೆನ್ನಾಗಿ ಆಡ್ದ. ಆಮೇಲೆ ಲಾಸ್ಟ್ ಅಲ್ಲಿ 6 ಹೊಡೆದ್ಬಿಟ್ಟು ಮುಗಿಸ್ತಾನೆ ಪತಿರಾಣಕ್ಕೆ. ಅಂಡ್ ಹೆಟ್ಮೈರ್ ಕೂಡ 2 balls 5 runs ಏನೋ ಹೊಡಿತಾನೆ. ಸೊ ನಿನ್ನೆ ಮೋರ್ ದೆನ್ 15 balls to spare ಅನ್ನೋ ಅಷ್ಟರಲ್ಲಿ ರಾಜಸ್ಥಾನ್ ರಾಯಲ್ಸ್ ವೆಲ್ ಡಿಸರ್ವ್ಡ್ ವಿಕ್ಟ್ರಿ ತಗೊಂತಾರೆ. ಅಂಡ್ ಈ IPL ಅಲ್ಲಿ 10 chases ಅಲ್ಲಿ ಬರೀ 2ನೇ ವಿಕ್ಟ್ರಿ ರಾಜಸ್ಥಾನ್ ರಾಯಲ್ಸ್ಗೆ. ಏನ್ ಮಾಡಕ್ಕಾಗಲ್ಲ, ಅವರೇ ಮಾಡ್ಕೊಂಡಿದ್ದು. ಸೊ ಆಲ್ಮೋಸ್ಟ್ 5 close matches ಏನೋ ಸೋತ್ರು. ಅದರಲ್ಲಿ 3-4 ಏನಾರ ಗೆದ್ದಿದ್ರೆ ಪಾಯಿಂಟ್ಸ್ ಟೇಬಲ್ ವುಡ್ ಹ್ಯಾವ್ ಟರ್ನ್ಡ್. ಬಟ್ ನೆವರ್ದಲೆಸ್ ನಿನ್ನೆ ವೆಲ್ ಡಿಸರ್ವ್ಡ್ ವಿಕ್ಟ್ರಿ ಅಂಡ್ CSK ದೇ ಕಂಟಿನ್ಯೂ ಟು ಸ್ಟೇ ಅಟ್ ದ ಬಾಟಮ್ ಆಫ್ ದ ಟೇಬಲ್ ಅಂಡ್ ರಾಜಸ್ಥಾನ್ 9th ಪೊಸಿಷನ್ ಇದ್ದಾರೆ. ದೇ ಎಂಡ್ ವಿತ್ ಎ ವಿಕ್ಟ್ರಿ ಅಂಡ್ 4
ವಿನ್ಸ್ ಇನ್ ದ ಟೂರ್ನಮೆಂಟ್. ಇವತ್ತಿನ ಮ್ಯಾಚ್ ವಿಚಾರ ಬಂದ್ಬಿಟ್ಟು, ಇವತ್ತು ಮುಂಬೈ ಇಂಡಿಯನ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಇದೆ ಮುಂಬೈಯಲ್ಲಿ. ಬಟ್ 85% ಆಫ್ ಚಾನ್ಸಸ್ ಆಫ್ ರೈನ್ ಇಸ್ ಪ್ರೆಡಿಕ್ಟೆಡ್. ಆ್ಯಂಡ್ ಮ್ಯಾಚ್ ನಡೆಯೋದು ಮೋಸ್ಟ್ ಪ್ರಾಬಬ್ಲಿ ಡೌಟ್. ಏನಕ್ಕಂದರೆ ಕೋಸ್ಟಲ್ ಏರಿಯಾ ಆಗಿರೋದ್ರಿಂದ ಮುಂಬೈ ಮಳೆ 85% ಆಫ್ ಚಾನ್ಸಸ್ ಪ್ರೆಡಿಕ್ಟೆಡ್. ಅಂದರೆ ಒಂದು ಬಾಲು ಕಾಣ್ದೇನೂ ಇರ್ಬೋದು, ಬಟ್ ಹೇಳೋಕ್ಕಾಗಲ್ಲ, ಹವಾಮಾನ ನಮಗೆ ಹೆಂಗೆ ಬೇಕೋ ಹಂಗೆ ಬರಲ್ಲ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಆ್ಯಂಡ್ ಲೆಟ್ಸ್ ಹೋಪ್ ಫಾರ್ ದ ಮ್ಯಾಚ್ ಟು ಸ್ಟಾರ್ಟ್ ಆ್ಯಂಡ್ let's get some result.